ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ನಾಳೆ ಡಬಲ್ ಎಕ್ಸ್ಪೈರಿ ನೋಡಿ, ಬುಧವಾರ ರಜೆ ಇದೆ, ಮೇ 1 ಲೇಬರ್ಸ್ ಡೇ ಅಂತ. ಹಾಗಾಗಿ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಕೂಡ ಆಗಿರುತ್ತೆ, ಜೊತೆಗೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಆಗಿರುತ್ತೆ. ಡೈರೆಕ್ಟ್ ನಾವು ನಾಳೆ ಮುಗಿಸ್ಕೊಂಡು ನಿಫ್ಟಿಗೆ ಗುರುವಾರ ಓಪನ್ ಆಗ್ತೀವಿ. ದಯವಿಟ್ಟು ನಾಳೆ ಯಾರೂ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ವಾಲಟೈಲ್ ಆಗಿದೆ ಮಾರ್ಕೆಟ್, ಒಳ್ಳೆ ಮೂಮೆಂಟ್ನ ಮಾಡಿದೆ. ಇವತ್ತು ದೊಡ್ಡವರ ಕುಸಿತಗಳ ಮಧ್ಯನೂ ಗರಿಷ್ಠ ಮಟ್ಟ ಅಂತ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ, ದಿನ ನೋಡ್ಕೊತ ಬನ್ನಿ, ನಿಫ್ಟಿ 50 ಸ್ಟಾಕಲ್ಲಿ 5% ಫಾಲ್ ಅನ್ನೋದು ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಬಜಾಜ್ ಫೈನಾನ್ಸ್ ಮೊನ್ನೆ 7-8% ಫಾಲ್ ಆಗಿತ್ತು. ಅದಕ್ಕಿಂತ ಮುಂಚೆ ಕೋಟಕ್ ಬ್ಯಾಂಕ್ 10% ಫಾಲ್ ಬಿದ್ದಿತ್ತು. ಇವತ್ತು HCL ಟೆಕ್ಕಲ್ಲಿ 5% ಫಾಲು, ಅಪೋಲೋ ಹಾಸ್ಪಿಟಲ್ಸ್ ಆಲ್ಮೋಸ್ಟ್ 8% ಇದ್ದು ಕೊನೆಗೆ ರಿಕವರ್ ಆಗಿ ಕ್ಲೋಸ್ ಟು 5% ಫಾಲ್. ಈ ರೀತಿ ದೊಡ್ಡ ಸ್ಟಾಕ್ಗಳಲ್ಲಿ 4%, 5% ಫಾಲ್ ಆಗ್ತಾ ಇದ್ರು ಯಾವುದೋ ಬೇರೆ ಒಂದು ಅದಕ್ಕೆ ಮ್ಯಾಚ್ ಮಾಡೋ ಥರ ಬರ್ತಾ ಇದೆ. ಇವತ್ತು ಹೇಳಬೇಕು ಅಂದರೆ HCL ಟೆಕ್ಕಲ್ ಅಷ್ಟೊಂದು ಫಾಲ್ ಆಯಿತು ಅಂತಂದ್ರು, TCS ಪಾಸಿಟಿವ್ ಆಗಿತ್ತು. ಮತ್ತು ICICI ಬ್ಯಾಂಕ್, SBI, ಆಕ್ಸಿಸ್ ಬ್ಯಾಂಕ್ ಈ ಮೂರು ನೋಡಿ ಎಂಥ ಮೂಮೆಂಟ್ ಕೊಟ್ಬಿಟ್ಟು. HDFC ಬ್ಯಾಂಕು ಕೂಡ 1%. ಇವತ್ತು ಬ್ಯಾಂಕಿಂಗ್ ಸ್ಟಾಕ್ಸ್ಗಳೆಲ್ಲ ಫುಲ್ ಸೂಪರ್ ಧಮಾಕ ಮೂಮೆಂಟ್ ಕೊಟ್ಬಿಟ್ಟು, ಬೇರೆದು ಯಾವುದು ಹೆಲ್ತ್ ಸೆಕ್ಟರಲ್ಲಿ 5% ಬಿದ್ದಿದ್ದನ್ನು, IT ಬಿದ್ದಿದ್ದನ್ನು ಬ್ಯಾಲೆನ್ಸ್ ಮಾಡಾಕ್ಬಿಡ್ತು. ಬಜಾಜ್ ಆಟೋದಲ್ಲೂ 2.39% ಬಿದ್ದಿತ್ತು. ಸೊ ಹೀಗಾಗಿ ಒಂದು ಬ್ಯಾಲೆನ್ಸ್ ಮಾಡ್ತಾ ಇದೆ, ಆಲ್ ಟೈಮ್ ಹೈಗಳಿಗೆ ತಗೊಂಡು ಹೋಗ್ತಾನೆ ಇದೆ. ಇದ್ರ ಬಗ್ಗೆ ಗ್ರೂಪಲ್ಲೂ ಕೂಡ ಮಾತಾಡ್ಕೊಂಡಿದ್ವಿ. ಪೋರ್ಟ್ಫೋಲಿಯೋನ ಮಾರಬೇಕಾ, ಟ್ಯಾಕ್ಸ್ ಹಾರ್ವೆಸ್ಟಿಂಗು ಏನು ಕತೆ ಏನು ಅಂತ. ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಈ ವಿಡಿಯೋದ ಎಂಡಿಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ನೀವು ಚೆಕ್ಔಟ್ ಮಾಡೋದ್ರ ಮೂಲಕ ನೀವು ನೋಡ್ತಾ ಹೋಗ್ಬೋದು. ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ ಬಗ್ಗೆ MM ಪ್ರೀಮಿಯರಲ್ಲಿದೆ. ಕೆಲವೊಂದು ವಿಚಾರಗಳು ಗ್ರೂಪಲ್ಲಿ ಕೂಡ ಮಾತಾಡಿದ್ವಿ. ಮೇ 1ನೇ ತಾರೀಕಿನ ಅಂದರೆ ಬುಧವಾರದಿಂದ ನಾನು ರಜೆಯಲ್ಲಿರ್ತೀನಿ. ಮೇ 1ರಿಂದ ಮೇ 19 ತನಕ. ಮೇ 20ಕ್ಕೆ ನಿಮಗೆ ಸಿಗ್ತೀನಿ. ಆದರೆ ಈ ಮಧ್ಯದ ಅವಧಿಯಲ್ಲಿ ಒಂದಿಷ್ಟು ವೀಡಿಯೋನ ರೆಕಾರ್ಡ್ ಮಾಡಿಟ್ಟಿದ್ದೀನಿ, ಆಪ್ಷನ್ ಸಿಂಪ್ಲಿಫೈಡ್ ಅಂತ. ಆ ವಿಡಿಯೋಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ IRDA ಬಗ್ಗೆ ಹೇಳಿದರೆ ಅದ್ರ ಬಗ್ಗೆ ಮೇ 1ನೇ ತಾರೀಕು ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ, ನವರತ್ನ ಅದ್ರ ಬಗ್ಗೆ. ಸೊ ಮಾತಾಡ್ತಾ ಹೋಗೋಣ ಇವತ್ತು ಏನೇನಾಗಿತ್ತು ಅಂತ. ಮೊದಲನೇದಾಗಿ ನಿಫ್ಟಿ. ಸೊ ನಿಫ್ಟಿನಲ್ಲಿ ಇವತ್ತು ನೋಡಿ ಒಂದು ಇನ್ಸೈಡ್ ಕ್ಯಾಂಡಲ್ ಸೆಟಪ್ ಆಗ್ಬೋದು ಅನ್ನೋದು ಎಕ್ಸ್ಪೆಕ್ಟೇಷನ್ ಇತ್ತು. ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಿದೆ, ವಾಪಸ್ ನೋಡಿ ಇಲ್ಲಿ ಈ ರೀತಿ ಯಾವ ರೀತಿ ಆಗಿತ್ತು ಆ ರೀತಿ ವಾಪಸ್ ಮೂಮೆಂಟ್ ಬಂದುಬಿಟ್ಟಿದ್ದರಿಂದ ಹೋದ್ವಾರನೇ. ಸೊ ಇವತ್ತು ಏನಂತ ಎಕ್ಸ್ಪೆಕ್ಟೇಷನ್ ಇತ್ತು, ಈ ಝೋನ್ ಅಂದರೆ ಈ ಝೋನಿಂದ ಈ ಝೋನ್ ಒಳಗಡೆ ಇಲ್ಲೆಲ್ಲ ಒಂದು ತಣ್ಣು ಮುಗಿಸ್ತಾರೆ ಅಂತ. ಬಟ್ ಇವತ್ತು ವಾಪಸ್ ವಿ ಶೇಪ್ ರಿಕವರಿ ನೋಡಿ. ಈಗೇನಾಗಿದೆ, 3 ಸಲ ಇಲ್ಲಿ ಮೇಲೆಗಡೆ ಹೋಗಿತ್ತು, ವಾಪಸ್ ಅಷ್ಟೇ ಜೋರ ಕೆಳಗಡೆ ಬಂತು, ಮತ್ತೆ ಮೇಲೆ ಹೋಯಿತು. ಇದೆಲ್ಲ ಶಾರ್ಟ್ 1 ಡೇ ಡ್ಯೂರೇಷನ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ ಅನ್ಕೊತೀನಿ. ಇದು ನೋಡಿ ಗುರುವಾರ ಆಗಿದ್ದಂಥ ಮೂಮೆಂಟ್ ಎಕ್ಸ್ಪೈರಿ ದಿನ, ಶುಕ್ರವಾರ ಅಷ್ಟೇ ಜೋರ ವಾಪಸ್ ಫಾಲ್ ಬಂತು. ಮತ್ತೆ ಇವತ್ತು ಸೋಮವಾರ ನೋಡಿ 300 ಪಾಯಿಂಟ್ ಫಾಲ್ ಅನ್ನೋದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ನಿಫ್ಟಿನಲ್ಲಿ. ಯಾಕೆಂದರೆ 22,450 ಇದ್ದಿದ್ದು 22,550, 650 ಅಂದರೆ 200 ಪಾಯಿಂಟ್ಗಳು. ಆದರೆ ಅದರಲ್ಲಿ ಒಂದು 100 ಪಾಯಿಂಟು 150 ಪಾಯಿಂಟು ನಮಗೆ ಗ್ಯಾಪ್ ಅಪ್ಪಲ್ಲೇ ಬಂದುಬಿಟ್ಟಿತ್ತು. ಸೊ ಓವರಾಲ್ ನೋಡಿದ್ರೆ 250 ಪಾಯಿಂಟ್ಸ್ಗಳ ಮೂಮೆಂಟು ಈಸಿಯಾಗಿ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ನಿಫ್ಟಿ ಆಲ್ ಟೈಮ್ ಹೈಗಿಂತ ಕೆಳಗಡೆ ಇದೆ ಅಲ್ವಾ. ಆಲ್ ಟೈಮ್ ಹೈಯಲ್ಲಿ ನೋಡೋದಾದರೆ 22,600, 650 ಈ ಝೋನಿಗೆ ಬಂದು ಮುಟ್ಟಿದ್ದೀವಿ. ಬಟ್ ಆಲ್ ಟೈಮ್ ಹೈ ಅನ್ನೋದು ಇನ್ನೂ ಸ್ವಲ್ಪ ಮೇಲಿದೆ, 22,750 ಈ ಝೋನ್ ಹತ್ತಿರ ಇದೆ. ಈಗೇನು ಬ್ಯಾಂಕ್ ನಿಫ್ಟಿ ಯಾವ ರೀತಿ ಸಹಕಾರ ಕೊಡುತ್ತೆ ಅನ್ನೋದ್ರ ಮೇಲೆ ನಿಫ್ಟಿ ಕೂಡ ಮೇಲ್ಗಡೆ ಹೋಗುತ್ತಾ ಇಲ್ಲ ಅನ್ನೋದು ನಿರ್ಧಾರ ಆಗ್ತಾ ಹೋಗುತ್ತೆ. ಸೊ ಸ್ವಲ್ಪ ಯಾಕೋ ಪಾಸ್ ಆಗ್ತಾ ಇದೆ. ಸೊ ನೋಡ್ತಾ ಹೋಗೋದಾದರೆ ಡೈಲಿ ಕ್ಯಾಂಡಲು ಲೋಡ್ ಆಗ್ತಾ ಇಲ್ಲ ಯಾಕೋ ನಿಫ್ಟಿನಲ್ಲಿ. ನೋಡ್ಕೊಂಬರೋಣ, ಬ್ಯಾಂಕ್ ನಿಫ್ಟಿ ನೋಡ್ಕೊಂಬರೋಣ ಅಷ್ಟೊತ್ತಿಗೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೋಡೋದಾದರೆ ಒನ್ ಡೇ ಕ್ಯಾಂಡಲಲ್ಲಿ ಆಲ್ ಟೈಮ್ ಹೈಗೆ ಬಂದುಬಿಡ್ತು. ಇವತ್ತು 50,000 ಹೋಗ್ಬೋದು ಅಂದರೆ ಇವತ್ತೇ 50,000ಕ್ಕೆ ಹೋಗುತ್ತಲ್ಲ. ಅಂದರೆ ಕೋಟಕ್ ಬ್ಯಾಂಕು, HDFC ಬ್ಯಾಂಕು ನೋಡಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟಿದ್ರೆ 50,000 ಆರಾಮಾಗಿ ಏನು ಮಾತಾಡ್ಕೊಂಡಿದ್ವಿ. ಇವತ್ತು ನೋಡಿ 48,300 ಇದ್ದಿದ್ದಂಥದ್ದು 49,400 ಅಂದರೆ ಆಲ್ಮೋಸ್ಟ್ 1,200, 1,300 ಪಾಯಿಂಟ್ಸ್ ಮೂವ್ಮೆಂಟ್ ಬಂದುಬಿಡ್ತು ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇವತ್ತು ಆಪ್ಷನ್ ಬೈಯಿಂಗ್ ಮಾಡೋದಾಗಿದ್ದರೆ ಒಳ್ಳೆ ಟ್ರೇಡ್ ಇತ್ತು ಅಂದರೆ ಖಂಡಿತ ಇತ್ತು. ಯಾವ ಝೋನಿಂದ ಇತ್ತು, ಈ ಝೋನಲ್ಲಿ ಓಪನಿಂಗಲ್ಲೇ ನೋಡಿ 48,300 ಕೆಳಗಡೆ ಹೋಗಿತ್ತು. ಯಾವುದು ರೆಸಿಸ್ಟೆನ್ಸ್ ಅಂತ ಮಾತಾಡ್ತಿದ್ವು ಅದ್ರ ಮೇಲ್ಗಡೆ ಹೋದರೆ ಅದೇ ಸಪೋರ್ಟ್ ಆಗುತ್ತೆ. ರಿಸ್ಕ್ ಟು ರಿವಾರ್ಡ್ ಚೆನ್ನಾಗಿ ಕೂತ್ಕೊತಾ ಇದೆ. ಇಲ್ಲೇ ನೀವು ಸ್ಟಾಪ್ ಲಾಸ್ನ ಇಟ್ಕೊಂಡು ಫಸ್ಟ್ ಕ್ಯಾಂಡಲಿಂದ ಎಂಟ್ರಿ ಆಗಿದ್ದಿದ್ರು ಅಂದ್ರೂ 48,500 ಫಸ್ಟ್ ಹಡಲ್ ನಮಗೆ 48,500 ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗಿದೆ. ಅಲ್ಲಿಂದ ನೀವು ಹಂಗೆ ಸ್ಟಾಪ್ ಲಾಸ್ನ ಟ್ರಯಲ್ ಮಾಡ್ಕೊಂಡು ಹೋಗಿದ್ರೆ ಫುಲ್ ಅಷ್ಟು ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತಾ ಇರಲಿಲ್ಲ. ಬಟ್ ಅಟ್ಲೀಸ್ಟ್ ನಿಮಗೆ 48,800 ತನಕ ಈ ಒಂದು ಟ್ರೇಡ್ ಇತ್ತಲ್ಲ, ಸೊ ಈ ಬಸ್ ಸ್ಟ್ಯಾಂಡ್ ಬರೋ ತನಕ ಈ ಟ್ರೇಡ್ನ ನಾವು ಆರಾಮಾಗಿ ಕ್ಯಾಪ್ಚರ್ ಮಾಡ್ಬೋದಾಯಿತು ಇಲ್ಲಿಂದ ಇಲ್ಲಿಗೆ. ಅಲ್ಲಿಂದ ಸೂಪರಾಗಿ ರ್ಯಾಲಿ ಆಗೋಗಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಬೈಯಿಂಗ್ ಪೊಸಿಷನ್ ಇರಲಿಲ್ಲ. ಬಟ್ ಇವತ್ತು ಬಜಾಜ್ ಫೈನಾನ್ಸಲ್ಲಿ ಒಳ್ಳೆ ಟ್ರೇಡ್ ಇತ್ತು, 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ಕಿತ್ತಲ್ವಾ. ಸೊ ಈಗ ಏನು ಹಾಗಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ಅಂತಂದರೆ ಈಗ ನೋಡಿ ವಾಪಸ್ 49,000 ಅನ್ನೋದು ಈಗ ಸಪೋರ್ಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಇಲ್ಲಿ ತುಂಬ ಸಲ ಏನು ಅಟೆಂಡ್ ಮಾಡಿಲ್ಲ, ಬಟ್ ವಾಪಸ್ ಬಂದರೂ ಈಗ 49,000 ಸಪೋರ್ಟ್ ಆಗುತ್ತೆ ಬ್ಯಾಂಕ್ ನಿಫ್ಟಿಗೆ. ಸೊ ನಾಳೆ ಇವತ್ತೇನು ಹೈ ಮಾಡಿದೆಯಲ್ಲ 49,500, ಅಲ್ಲಿಂದ 48,500 ಇದು ಒಂದು ಸೇಫ್ ರೇಂಜ್ ಆಗುತ್ತೆ. ಅಂದರೆ ಎಲ್ಲಿಂದ ಇವತ್ತು ಟೆಸ್ಟ್ ಆಗಿ ರೀಟೆಸ್ಟ್ ಆಗಿ ಬ್ರೇಕ್ಔಟ್ ಆಯ್ತಲ್ಲ ಆ ಪಾಯಿಂಟಿಂದ ಇವತ್ತಿನ ಹೈ ತನಕ ಯಾವಾಗ ಗ್ಯಾಪ್ ಡೌನ್ ಏನಾರು ಓಪನಿಂಗ್ ಆಯಿತು ಅಂದ್ರೂ ನೀವು ಆಪ್ಷನ್ ಚೇಂಜ್ ನೋಡ್ಕೊಂಡು ಆ ರೀತಿ ನಿರ್ಧಾರ ಮಾಡ್ತಾ ಹೋಗ್ಬೋದು. ಸೊ ಇಷ್ಟು ಒಳ್ಳೆ ರ್ಯಾಲಿ ಆಗಿರೋದ್ರಿಂದ ನಾಳೆ ಒಂದು ಸೈಡ್ ವೈಸ್ ಎಕ್ಸ್ಪೈರಿನ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ. ಬಟ್ ನಾಳೆ ಫಿನ್ ನಿಫ್ಟಿ ಜೊತೆಗೂ ಎಕ್ಸ್ಪೈರಿ ಇರೋದ್ರಿಂದ ಹೇಳಕ್ಕೆ ಬರೋದಿಲ್ಲ. ಆಪ್ಷನ್ ಚೇನ್ನ ಕ್ವಿಕ್ಕಾಗಿ ನೋಡ್ಕೊಂಬರೋದಾದ್ರೆ ನೋಡಿ 50,000ದಲ್ಲಿ ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಇರೋದು ಕಾಣಿಸ್ತಾ ಇದೆ. ಅದಕ್ಕಿಂತ ಕೆಳಗಡೆ ನೋಡೋದಾದ್ರೆ 49,500 ಕೂಡ 1:2 ಇದ್ದಾರೆ ಪುಟ್ಟು ಕಾಲು ನೋಡೋದಾದ್ರೆ. ಬಟ್ ಕೆಳಗಡೆ ನೋಡಿ 49,000ದಲ್ಲಿ ಇವಾಗ ಸುಮಾರು ಜನ ಆ್ಯಡ್ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಇದನ್ನ ಬ್ರೇಕ್ಔಟ್ ಆಗಿ
ಆರಾಮಾಗಿ ಮೇಲ್ಗಡೆ ಹೋಗಿರೋದ್ರಿಂದ. ಬಟ್ ನಾಳೆ ಟ್ರಾಪ್ ಆಗೋಕೆ ಹೋಗ್ಬಿಡಿ, ಯಾಕಂದರೆ ಮಾರ್ಕೆಟ್ ನೋಡಿ ದೊಡ್ಡ ದೊಡ್ಡ ಕ್ಯಾಂಡಲ್ಗಳನ್ನು ಮಾಡ್ತಾ ಇದೆ, ವಾಲಟೈಲ್ ಆಗಿ ಬರ್ತಾ ಇದೆ. ಪೇಂಟನ್ನು ದೊಡ್ಡದಾಗಿ ವಾಲಟೈಲ್ ಮಾಡ್ತಿದೆ ಅಂತಂದರೆ ಆಲ್ ಟೈಮ್ ಹೈ ಝೋನಲ್ಲಿ ಹುಷಾರಾಗಿರಲೇಬೇಕಾಗ್ತಾ ಹೋಗುತ್ತೆ. ಸೊ ಇಷ್ಟೊಂದು ದೊಡ್ಡ ಮೂಮೆಂಟ್ ಆಗಿದೆಯಲ್ಲ, ಒಂದು ಸೈಡಾಗಿ ನಿಂತ್ಕೊಂಡ್ಬಿಡುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಸಹಜ. ಆದರೆ ಏನು ಬೇಕಾದ್ರೂ ಮಾಡ್ಬೋದು, ಯಾಕಂದರೆ ನಾಡಿದ್ದು ರಜನೂ ಕೂಡ ಇದೆ. ಸೊ ಈ ಟೈಮಲ್ಲಿ ಹುಷಾರಾಗಿರಬೇಕು ನೀವು. ನೋಡ್ತಾ ಹೋಗೋಣಂತೆ ನಾಳೆ ಯಾವ ರೀತಿ ಆಗುತ್ತೆ ಅಂತ. ಬಟ್ ಖಂಡಿತವಾಗ್ಲೂ ಕೆಳಗಡೆ ಬಂದರೆ 48,500 ಅನ್ನೋದು ಸೇಫ್ ಝೋನ್ ಅಂತ ಅನಿಸ್ತಾ ಇದೆ ನನಗೆ. 48,500 ಈ ಝೋನಲ್ಲಿ ನೀವು ಆರಾಮಾಗಿ ಏನೋ ಒಂದು ಪುಟ್ ರೈಟಿಂಗ್ನ ಮಾಡ್ಕೊತ ಹೋಗ್ಬೋದು ಇಲ್ಲಿ. ಅದೇ ರೀತಿ ಮೇಲ್ಗಡೆ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಇದಕ್ಕಿಂತ ಇಲ್ಲಿ ಮಧ್ಯದಲ್ಲಿ ಓಪನ್ ಆಯಿತು ಅಂದರೆ 49,500 ಅಥವಾ 50,000 ಈ ಕಡೆ ಪೊಸಿಷನ್ನ ಬಿಲ್ಡ್ ಮಾಡ್ತಾ ಇದ್ದರೆ ಈ ಒಂದು 1000 ಪಾಯಿಂಟ್ ಝೋನಲ್ಲಿ ಆರಾಮಾಗಿ ನಾಳೆ ಎಕ್ಸ್ಪೈರಿನ ಪ್ಲಾನ್ ಮಾಡ್ಬೋದು. ಒಳ್ಳೆ ಪ್ರೀಮಿಯಮ್ಗಳು ಸಿಗುತ್ತೆ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳೇನಾದರೂ ಆದರೆ. ಸೊ ನೋಡಿಕೊಂಡು ಅದೇ ರೀತಿಯಾಗಿ ಪ್ಲಾನ್ ಮಾಡೋಣಂತೆ. ಅದೇ ರೀತಿಯಾಗಿ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತಲ್ವ, ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಮಾತಾಡೋದಾದ್ರೆ ಏನೂ ಇಲ್ಲ, ಬೇರೆ ಏನೇ ಆದ್ರೂ ಯಾರೇ ಕೂಗಾಡಿರಿ ಊರೇ ಹೋರಾಡಲಿ ಅಂತ ಇದೇ ಝೋನಲ್ಲಿತ್ತು. ತುಂಬ ನಿಧಾನಕ್ಕೆ ಮುಗಿದಂತೆ ಎಕ್ಸ್ಪೈರಿ ಆಗಿತ್ತು. ಸುಮಾರು ಸಲ ಈ ಥರ ಆಗುತ್ತೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ, ಬಟ್ ಒಂದೊಂದು ಸಲ ಚಮಕ್ ಕೊಡುತ್ತೆ. ಬಟ್ ಮೋಸ್ಟ್ ಆಫ್ ದ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿಗಳು ಸ್ಮೂತಾಗಿ ಆಗುತ್ತೆ. ನಾನು ನೋಡಿದಾಗೆ ಎಕ್ಸ್ಪೈರಿ ಹೊರತುಪಡಿಸಿದ ದಿನನೇ ವಾಲಟೈಲ್ ಆಗುವಂಥದ್ದು. ಸೊ ನಾಳೆ ಆ ವಾಲಟೈಲ್ ದಿನ ಆಗಬೇಕು ಅಂತಂದರೆ ನೋಡಿ, ಇವಾಗ ಇಲ್ಲಿ ಒಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಥರ ಮಾಡಿದೆ. ಇಲ್ಲಿಂದ ರಿಜೆಕ್ಷನ್ ಬರುತ್ತಾ ನಾಳೆ, ಅಥವಾ ವಾಪಸ್ ಈ ಆಲ್ ಟೈಮ್ ಹೈ ಝೋನ್ ಏನಿದೆ 11,100 ಅದನ್ನು ಟೆಸ್ಟ್ ಮಾಡೋಕೆ ಹೋಗುತ್ತಾ ಅನ್ನೋದು ನೋಡೋಣ. ಇವತ್ತು 11,100 ಕಾಲ್ ರೇಟಿಂಗ್ ಮಾಡಿಕೊಂಡು ಕೆಳಗಡೆ 10,950 ಪುಟ್ ರೇಟಿಂಗ್ ಮಾಡ್ಕೊಂಡಿದ್ರೆ ಸೇಫ್ ಆಗಿತ್ತು ಆ ಝೋನು. ಆರಾಮಾಗಿ ನಮಗೆ ಎರಡು ಕಡೆನೂ ಒಂದು ಪಾಯಿಂಟ್ಗಳು ತಿನ್ನೋಕ್ಕೆ ಸಿಗ್ತಾ ಇತ್ತು. ಸೊ ವಾಪಸ್ ನೋಡ್ಕೊಂಡು ಹೋಗೋಣ. ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ, ಫಿನ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಆಲ್ ಟೈಮ್ ಹೈಗೆ ಮಾಡಿದೆ. ಫಿನ್ ನಿಫ್ಟಿ ಎಕ್ಸ್ಪೈರಿ, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಸಾಮಾನ್ಯವಾಗಿ ಒಂದೇ ಥರ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇಲ್ಲಿ ನೋಡೋದಾದರೆ ಒಂದು ಬಿಯರಿಶ್ ಚಾನಲ್ ಆಗಿ ಇಲ್ಲಿ ಕೆರೆ ದಡ ಮಾಡಿಕೊಂಡು ವಾಪಸ್ ಇಲ್ಲಿ ವಾಲಟಿಲಿಟಿ ಮಾಡಿ ಇವಾಗ ಮೇಲ್ಗಡೆ ಆಲ್ ಟೈಮ್ ಹೈಗೆ ಬಂದು ನಿಂತಿದೆ. ಸೊ ಈ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಏನಿರುತ್ತಲ್ಲ, ಅಂದರೆ 21,600 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ ಫಿನ್ ನಿಫ್ಟಿಗೆ. ಪ್ಲೇನಾಗಿ ಕಾಣಿಸ್ತಾ ಇದೆ ನಮಗೆ ಚಾರ್ಟ್ಸಲ್ಲಿ 21,600 ಸಪೋರ್ಟ್ ಇರುವಂಥದ್ದು. ಸೊ ನಾಳೆ ಏನಾದ್ರು ಇನ್ ಕೇಸ್ ಕೆಳಗಡೆ ಬಂತು ಅಂದರೆ 21,600 ಯಾವ ರೀತಿ ರೆಸ್ಪೆಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಆಫ್ಕೋರ್ಸ್ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ. ಸೊ ಫಿನ್ ನಿಫ್ಟಿ ಎಕ್ಸ್ಪೈರಿ ನೋಡೋಣ, ಮೇಲ್ಗಡೆ 22,000 ತನಕ ಅಂತ ನೀವು ಇಟ್ಕೋಬೋದು, ಒಂದು 200-250 ಪಾಯಿಂಟ್ಸ್ ರೂಮು. ಸೊ ಎಲ್ಲಿ ಓಪನ್ ಆಗುತ್ತೆ ಅಂದ್ರೆ ಮೇಲೆ ಪೊಸಿಷನ್ ಬಿಲ್ಡ್ ಮಾಡ್ಕೊಳ್ಳಿ, ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ. ನೋಡಿ ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ 22,000 ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ, ಅಲ್ಲಿಂದ ಒಂದು ಕೆಳಗಡೆ ಬರುವಂಥ ಅಟೆಂಪ್ಟ್ ಆಗ್ತಾ ಹೋಗ್ಬೋದು. ಆಗ 22,000ದಿಂದ 21,500 ಮುಗಿತಾ ಹೋಗ್ಬೋದು. ಆಗ ನೀವು ಬೇಕಾದ್ರೆ ಇನ್ನೂ ಪೊಸಿಷನ್ ಮೇಲ್ಗಡೆ ಕೂಡ ಶಿಫ್ಟ್ ಮಾಡ್ಕೋಬೋದು. ಏಕ್ದಮ್ ಏನಾದ್ರು ಅಷ್ಟು ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ. ಮಧ್ಯದಲ್ಲಿ ಎಲ್ಲರೂ ಓಪನ್ ಆಯಿತು ಅಂತಂದರೆ ನೀವು 21,500 ಮೇಲ್ಗಡೆ 22,000 ಈ ಝೋನಲ್ಲಿ ಇರ್ತಾ ಹೋಗ್ಬೋದು ಅಂತ ಅನ್ಸುತ್ತೆ, ಆ 500 ಪಾಯಿಂಟ್ ಝೋನು. ಬಟ್ ನೋಡ್ಕೊಂಡು ಬಂದ್ಬೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಪೊಸಿಷನ್ ಬಿಲ್ಡ್ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ಫಿನ್ ನಿಫ್ಟಿನಲ್ಲಿ ನಾವು ನಾಳೆ ನೋಡೋದಾದರೆ ಒನ್ ಡೇ ಕ್ಯಾಂಡಲಲ್ಲಿ ನೋಡಿ 21,800 ಅಲ್ಲೇ ಇವಾಗ ಏನಿದೆಯಲ್ಲ ಅಟ್ ದ ಮನಿ ಅಲ್ಲಿ ನಮಗೆ ಒಳ್ಳೆ ಕಾಲ್ ರೇಟಿಂಗ್ ಆಗಿದೆ. ಅದ್ರ ಮೇಲ್ಗಡೆ 21,900, 22,000 ತುಂಬ ಅಗ್ರೆಸಿವ್ ಆಗಿದ್ದಾರೆ. 57,000 ಇದ್ದಾರೆ, ಅವ್ರು ಲಕ್ಷಗಟ್ಟಲೆ ಇದ್ದಾರೆ. ಸೊ 22,000 ಖಂಡಿತವಾಗ್ಲೂ ನಾಳೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಕೆಳಗಡೆ ನೋಡ್ತಾ ಬರೋದಾದ್ರೆ 21,600, 500 ಇಲ್ಲೆಲ್ಲದು ಸಪೋರ್ಟ್ ಇದೆ. ಸೊ ನೋಡಿ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಕೂಡ ಆಗಿರುತ್ತೆ. 21,500 ನಾಳೆ ಬೀಟ್ ಮಾಡಲ್ಲ, ಯಾಕಂದರೆ ಇವತ್ತಿನ ಮಾರ್ಬಜು ಕ್ಯಾಂಡಲ್ ಕೂಡ. ಸೊ ಇದೇ ಝೋನ್ ಓಪನ್ ಆಯಿತು ಅಂದರೆ ನೀವು ಖಂಡಿತ 21,500 ಪಿ ರೈಟಿಂಗ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಮೇಲ್ಗಡೆ 22,000 ಮಾಡ್ಕೋಬೋದು. ಈ 500 ಝೋನಲ್ಲಿದ್ದರೆ ಆರಾಮ ಅಂತ ಅನ್ಸುತ್ತೆ. ಸಾಧ್ಯವಾದಷ್ಟು ದೂರನೇ ಇರಿ, ಯಾಕಂದರೆ ಒಳ್ಳೆ ಮೂಮೆಂಟ್ ಆಗೋಗಿದೆ. ಯೂಶುವಲ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಇಲ್ಲಿ ಇನ್ನೇನೋ ಆಗಲ್ಲ, ಸಣ್ಣದಾಗಿ ಎಕ್ಸ್ಪೈರಿ ಆಗುತ್ತೆ ಅಂತ ಸ್ವಲ್ಪ ಗ್ರೀಡ್ ಬರ್ಬೋದು. ಬಟ್ ಅದನ್ನೇ ಯುಟಿಲೈಸ್ ಮಾಡಿಕೊಂಡು ಟ್ರ್ಯಾಪ್ ಮಾಡಿಸೋಂಥ ಸಾಧ್ಯತೆ ಕೂಡ ಇರುತ್ತೆ, ಯಾಕಂದರೆ ಎಲ್ಲದೂ ಆಗ್ತಾ ಇದೆ ಈ ಮಾರ್ಕೆಟಲ್ಲಿ. ಜೊತೆಗೆ ಇನ್ನೊಂದು ಇಲ್ಲಿ ಈ ಥರ ಒಂದು ಚಾನಲ್ ಅಂತ ನೀವು ಹಾಕೊಂಬರೋದಾದ್ರೂ ಇನ್ನೂ ಸ್ವಲ್ಪ ಜಾಗ ಇದೆ ನೋಡಿ, ಅಲ್ಲಿ 22,000 ತನಕ ಜಾಗ ಇದೆ. 22,000 ಹೋದ್ಮೇಲೆ ಯೂಶುವಲಿ ರಿಜೆಕ್ಷನ್ ಬರುತ್ತೆ ನೋಡಿ, ರಿಜೆಕ್ಷನ್ ಬಂದಿದೆ, ಇಲ್ಲಿ ರಿಜೆಕ್ಷನ್ ಮಾಡಿದೆ, ದೊಡ್ಡದಾಗಿ ರಿಜೆಕ್ಷನ್ ಮಾಡಿದೆ. ಸೊ ಎಕ್ಸ್ಪೆಕ್ಟೇಷನ್ ಗ್ಯಾಪ್ ಅಪ್ ಓಪನಿಂಗ್ ಆದ್ರಂತೂ ನಾನಂತೂ ತುಂಬ ಕನ್ಸರ್ವೇಟಿವ್ ಆಗಿರ್ತೀನಿ. ಸಿನ ಕಂಟಿನ್ಯೂ ಮಾಡೋಕ್ಕೆ ಅಲ್ಲಿಂದ ಒಂದು ಕಾಂಟ್ರಾರಿಯನ್ ಟ್ರೇಡ್ನೇ ತೊಗೊಳಕ್ಕೆ ಇಷ್ಟಪಡ್ತಾ ಹೋಗ್ತೀನಿ. ಬಟ್ ಅದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ನೀವು ನೋಡಿಕೊಂಡು ಪೊಸಿಷನ್ನ ಬಿಲ್ಡ್ ಮಾಡಿ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಸೇಮ್ 22,000 ಮಾಡಿಕೊಂಡು ಕೆಳಗಡೆ ನೀವು ಆರಾಮಾಗಿ 500 ಪಾಯಿಂಟ್ ಝೋನಲ್ಲಿ ಇಟ್ಕೊಂಡು ನಾಳೆ ಟ್ರೇಡ್ ಮಾಡ್ತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ IREDA ಅದು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಕೇಳ್ಪಟ್ವಿ ಅಲ್ವಾ, ಸೂಪರ್ ಆಗಿರೋ ರಿಸಲ್ಟ್ ಕೊಟ್ಟಿದ್ದಾರೆ ಅಂತ, ಇನ್ನೂ ಅಪ್ಡೇಟ್ ಆಗಿಲ್ಲ ಇಲ್ಲಿ. ಸೊ ನಿಯರ್ 3 ಮಂತ್ಸ್ ಹೈ ಆಗೋಗಿದೆ ಅಂತ ನವರತ್ನ ಸ್ಟೇಟಸ್ ಬಂತು ಅಂತ. ನವರತ್ನ ಅಂದರೆ ಏನು, ಇದಕ್ಕೆ ಸುಮಾರು ಕಂಪ್ನಿಗಳಿದೆ ನೋಡಿ, ನವರತ್ನ, ಮಿನಿರತ್ನ, ಮಹಾರತ್ನ ಅಂತ ಈ ಥರ ಒಂದು 17, 15, 20 ಕಂಪ್ನಿಗಳಿದೆ ಗೌರ್ಮೆಂಟ್ ಸೆಕ್ಟರಲ್ಲಿ ಇರುವಂಥದ್ದು. ಆ ಒಂದು ನವರತ್ನ 9 ರತ್ನಗಳಿದೆಯಲ್ಲ, BHEL, ಕೋಲ್ ಇಂಡಿಯಾ, ಸುಮಾರು ಕಂಪ್ನಿಗಳಿದೆ ಈ ಥರ. ಆ ಒಂದು ಸ್ಟೇಟಸ್ಸಿಗೆ IREDA ಸೇರಿಕೊಂಡಿದೆ ಅನ್ನೋದು ಒಂದು ಹೆಮ್ಮೆ. ನಾನು ನವರತ್ನ ಸ್ಟೇಟಸ್ಸಿಗೆ ಸೇರಿಕೊಂಡೆ ಅಂತ IREDAಗೆ ಬಂದಿದೆ ಅಂತ. ಬಟ್ ಫ್ಯೂಚರ್ ಪ್ರಾಸ್ಪೆಕ್ಟ್ ಚೆನ್ನಾಗಿದೆ. NBFC ಸೆಕ್ಟ್ರಲ್ಲಿ NPAನ ಲೆಸ್ ದೆನ್ 1% ಮಾಡಿದ್ದಾರೆ ಅಂತೆಲ್ಲ ಗ್ರೂಪಲ್ಲಿ ಹಾಕ್ತಾಯಿದ್ರಿ. ಬಟ್ IREDA ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡೋಣ, ನವರತ್ನ ಅಂದರೆ ಏನು ಅಂತ ಹೇಳ್ಬಿಟ್ಟು, ಮತ್ತು IREDA ಫ್ಯೂಚರ್ ಪ್ರಾಸ್ಪೆಕ್ಟು ಏನಿದೆ ಅಂತ ಹೇಳ್ತೀನಿ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್, ಈಗಲೂ ದೂರ ಇರಿ ಅಂತಲೇ ಹೇಳ್ತೀನಿ IREDAಯಿಂದ. ಅದೇ ರೀತಿಯಾಗಿ ನೆಕ್ಸ್ಟು ಬಜಾಜ್ ಫೈನಾನ್ಸಲ್ಲಿ ಒಂದು ದೊಡ್ಡ ಫಾಲ್ ಆಗಿತ್ತಲ್ಲ ಮೊನ್ನೆ, ಈ ಒಂದು ರೆಸಿಸ್ಟೆನ್ಸ್ ಹತ್ರ ಬಂದ ಫಾಲ್ ಅಂತ ನೋಡಿ. ಈ ರೀತಿ ಆದರೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಇಲ್ಲಿ ನೀವು ವೀಕ್ಲಿ ಕ್ಯಾಂಡಲ್ ಹಾಕೊಂಡು ನೋಡೋದಾದ್ರೆ
ನೋಡೋದಾದರೆ 6700 6700 ಲೆವೆಲಲ್ಲಿ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಸಪೋರ್ಟ್ ತೊಗೊಂಡಿರೋಂಥ ಲೆವೆಲ್ಲು. ಸೊ ಈ ಲೆವೆಲಿಗೆ ಬಂದಾಗ ಇಲ್ಲಿ ಸಪೋರ್ಟ್ ತೊಗೊಳ್ಳೇಬೇಕು. ಸೊ ಇವತ್ತೊಂದು ವಾಪಸ್ ಪೊಸಿಷನ್ ಬಂದೇ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಇದು ಸುಮಾರು ದಿನ ನೋಡಿ ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುತ್ತೆ, ಬಟ್ ಸಣ್ಣದಾಗಿ ಮೇಲ್ಗಡೆ ಹೋಗುವಂಥ ಟ್ರೇಡ್ಗಳು ಸಿಗ್ತಾ ಹೋಗ್ಬೋದು. ಸಣ್ಣದಾಗಿ ಅಂತ ಅನ್ಸ್ಬೋದು ನಿಮಗೆ, ಬಿದ್ದಿರೋದು 7-8% ಬಿದ್ದಿದೆ ಅವತ್ತು, ಹಾಗಾಗಿ 100-120 ಪಾಯಿಂಟ್ಗಳು ಆರಾಮಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಸಿಗುತ್ತೆ. ಬಟ್ ಸ್ಟಾಪ್ ಲಾಸ್ನ ತುಂಬ ಟೈನಿ ರೇಂಜಲ್ಲಿ ಇಟ್ಕೊಂಡು ನೀವು ಟ್ರಯಲ್ ಮಾಡ್ತಾ ಹೋಗಬೇಕು, ಇಲ್ಲ ಅಂತಂದರೆ ಕೆಳಗಡೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಇವತ್ತು ನೋಡಿ 6880 ತನಕ ಹೋಗ್ಬೋದು ಅಂತ ಹೇಳಿದೆ. ಸೊ ನಾಳೆಗೂ ಕೂಡ ಆ ಟಾರ್ಗೆಟ್ ಇನ್ನೂ ವ್ಯಾಲಿಡ್ ಆಗಿದೆ. ಸೊ ನಾಳೆ ಇನ್ನೂ ಪಾಸಿಟಿವ್ ಆಗಿತ್ತು ಅಂತಂದರೆ ಎಕ್ದಮ್ ಗ್ಯಾಪ್ ಓಪನಿಂಗ್ ಆದರೆ ಏನು ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ಕಂಟಿನ್ಯೂಷನ್ ಆಗೋಂಥ ಸಾಧ್ಯತೆ ಇದೆ. ಇವತ್ತು ಓಪನಿಂಗ್ ಕ್ಯಾಂಡಲಲ್ಲಿ ನೋಡಿ ಒಂದು ದೊಡ್ಡ ವಾಲಟೈಲ್ ಕ್ಯಾಂಡಲ್ ಆಯಿತು. ಈ ರೀತಿಯಾದ ಸಾಮಾನ್ಯ ಏನು ಮಾತಾಡ್ತೀವಿ, ಇಲ್ಲೊಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗೇ ಉಳಿಯುತ್ತೆ ಅಂತ ಮಾತಾಡ್ತೀವಿ, ಅದೇ ರೀತಿಯಾಗಿ ಉಳಿದಿತ್ತು. ಆಮೇಲೆ ಒಂದು ಬ್ರೇಕ್ಔಟ್ ಆಯಿತು. ಸೊ ಈ ಟೈಮಲ್ಲಿ ಇದನ್ನ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಆರಾಮಾಗಿ ಟ್ರೇಡ್ ನೋಡೋದೇ ಬೇಡ, ಬಿಟ್ಬಿಡ್ಬೋದು. 100 ಪಾಯಿಂಟ್ಸಿಗೆ ಇಟ್ಬಿಟ್ಟಿದೆ, ಎಕ್ಸಾಕ್ಟಾಗಿ 100 ಪಾಯಿಂಟ್ಸ್ ಕೂಡ ಸಿಕ್ತು ಕ್ಯಾಪ್ಚರ್ ಮಾಡಲಿಕ್ಕೆ. ಸೊ ಒಳ್ಳೆ ಟ್ರೇಡ್ ಆಪರ್ಚುನಿಟಿ ಇತ್ತು ಯಾವುದರಲ್ಲಿ, ಬಜಾಜ್ ಫೈನಾನ್ಸಲ್ಲಿ. ಸೊ ನೋಡ್ತಾ ಹೋಗೋಣ, ಫ್ರೆಶ್ ಅಕ್ಯುಮುಲೇಷನ್ಗೆ ವೆಯ್ಟ್ ಮಾಡಬೇಕು. ಈಗ ಒಂದು ಏನು ಬರ್ತಾ ಇರೋದು, ಅದಕ್ಕೊಂದು ಶಾರ್ಟ್ ಕವರಿಂಗ್ ಬರ್ತಾ ಇದೆ, ದೊಡ್ಡ ಮೂವ್ ಸ್ಟಿಲ್ ನೆಗೆಟಿವ್ ಆಗೇ ಇದೆ ಸ್ಟಾಕು. ಯಾಕಂದರೆ ಈ ಚಾನಲ್ನ ಬಿಟ್ಟು ಮೇಲ್ಗಡೆ ಹೋಗೋ ತನಕ ಫ್ರೆಶ್ ಪೊಸಿಷನ್ ನಾನಂತೂ ರೆಕಮೆಂಡ್ ಮಾಡೋದಿಲ್ಲ. ಈಗ ನೋಡಿ ಡೌನ್ಲೋಡ್ ಚಾನಲ್ ಬರ್ತಾ ಇದೆ. ಸೊ ಈ ರೀತಿ ಆಗಿರೋದ್ರಿಂದ ಇಲ್ಲಿ ಏನೇ ಆದ್ರೂ ವಾಪಸ್ ಟೆಸ್ಟ್ ಆಗಿ ಗ್ಯಾಪ್ ಫಿಲ್ ಆಗಿ ಏನೇ ಆಗಿ ಮತ್ತೆ ಕೆಳಗಡೆ ಬರ್ತಾ ಇತ್ತು ಅಂದರೆ 6000 ಲೆವೆಲಿಗೆ ಬರುತ್ತೆ. 6000 5900 ಲೆವೆಲಿಗೆ ಬಂದರೆ ಖಂಡಿತ ಬಜಾಜ್ ಫೈನಾನ್ಸಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟರಲ್ಲಿ ಆಗಿದ್ದರೆ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಅಗೇನ್ ಬಜಾಜ್ ಫೈನಾನ್ಸಲ್ಲಿ ನಾನು ಒಬ್ಬ ಹೂಡಿಕೆದಾರನಾಗಿದ್ದೀನಿ, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಅದೇ ರೀತಿಯಾಗಿ ನೆಸ್ಲೆನಲ್ಲಿ ಇವತ್ತೊಂದು ಡಿಸ್ಕ್ಲೇಮರ್, ನಾನೊಂದು ಬೇರಿಶ್ ವ್ಯೂನ ತಗೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಯೂಶಲಿ ನೋಡಿ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಸೆಂಟಿಮೆಂಟ್ ಇದೆ, ಆಲ್ ಟೈಮ್ ಹೈಯಲ್ಲಿ ಇಲ್ಲ ಅಂತಂದಾಗ FMCG ಸೆಕ್ಟರ್ಗಳಲ್ಲಿ ಜಾಸ್ತಿ ಜನ ಶಿಫ್ಟ್ ಆಗೋಕ್ಕೆ ನೋಡ್ತಾರೆ. ಬಟ್ ಮಾರ್ಕೆಟ್ ಆಲ್ ಟೈಮ್ ಹೈಗಳಿಗೆ ಹೋಗ್ತಾನೆ ಇದೆ. FMCGಗೆ ವಾರ್ದು ಈ ಥರದ್ದೆಲ್ಲ ನಿಂತಿದೆ. ಆದರೂ ಕೂಡ ನೆಸ್ಲೆಗೆ ತುಂಬ ರೆಗ್ಯುಲೇಷನ್ ಇಂಪ್ಯಾಕ್ಟ್ ಆಯಿತು, ಶುಗರ್ ರಿಲೇಟೆಡ್ ರಿಸಲ್ಟು ಏನು ಅಂತ ಚೆನ್ನಾಗಿ ರಿಸಲ್ಟ್ ಬಂದಿರಲಿಲ್ಲ. ಮೋರೋವರ್ ಇಲ್ಲಿ ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಮಾಡಿಬಿಟ್ಟು ಒಂದು ಬೇರಿಶ್ ಫ್ಲಾಗ್ ಮಾಡಿದೆ. ಈ ಬೇರಿಶ್ ಫ್ಲಾಗ್ ಇನ್ನೂ ಇಲ್ಲಿ ಸಪೋರ್ಟ್ ತೊಗೊಂಡಿದೆ 2400 2500 2400 ತುಂಬ ಒಳ್ಳೆ ರೀತಿಯಾದಂಥ ಪುಟ್ ರೇಟಿಂಗ್ ಇದೆ. ಮೇ ಆಪ್ಷನ್ ಚೇಂಜ್ ನೋಡಿದ್ರೆ ಅಗೇನ್ ಮೇ ಮಂತ್ಲಿ ಕಾಂಟ್ರಾಕ್ಟ್ನ ಹೇಳ್ತಾ ಇರೋಂಥದ್ದು. ಮತ್ತು ಆಪ್ಷನ್ ಬೈಯರ್ ಆಗಿದ್ರೆ ನೋಡಿ, ಸ್ಟಾಕಲ್ಲಿ ನೀವು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ತುಂಬ ಹುಷಾರಾಗಿರಬೇಕು. ನಾನೇನೋ ಒಂದು ತೊಗೊಂಡಿರ್ತೀನಿ, ನಾನು ಪ್ರೀಮಿಯಂ ಹೋದರೆ ಹೋಯ್ತು ಅಂತ ಬಿಟ್ಟರೆ, ಇಂಡೆಕ್ಸಲ್ಲಿ ಮಾಡ್ತೀವಲ್ಲ ಪ್ರೀಮಿಯಂ ಕಟ್ಟಿದಷ್ಟು ಲಾಸ್ ಆಗುತ್ತೆ, ಆ ರೀತಿ ಅಂತ ನೀವೇನಾದ್ರು ಅಂದ್ಕೊಂಡಿದ್ದೀರಾ ಅಂತಂದರೆ ಆ ರೀತಿ ಆಗೋದಿಲ್ಲ. ಏನಾದರೂ ಇಂದ ಮನಿಗೆ ಟರ್ನ್ ಆಯಿತು ಅಂತಂದರೆ ನೀವು ತುಂಬ ಡೆಲಿವರಿ ತೊಗೋಬೇಕಾಗುತ್ತೆ, ಇಲ್ಲ ಆಪ್ಷನಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಆ ರೀತಿ ಆಗ್ತಾ ಹೋಗುತ್ತೆ, ಪೆನಾಲ್ಟಿ ಎಲ್ಲ ಬೀಳ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ತೀನಿ, ದಯವಿಟ್ಟು ಆ ರೀತಿ ಸಿಚುವೇಷನ್ ಮಾಡಿಬಿಡಿ. ಹೋದ್ವಾರ ಅಷ್ಟೇ ಗ್ರೂಪಲ್ಲಿ ಮಾತಾಡ್ಕೊಂಡಿದ್ವಿ. ಸೊ ಆಪ್ಷನ್ ಬೈಯಿಂಗ್ ಅಥವಾ ಆಪ್ಷನ್ ಸೆಲ್ಲಿಂಗನ್ನು ನೀವು ಸ್ಟಾಕ್ಸಲ್ಲಿ ಮಾತಾಡ್ತಾ ಇದ್ದೀರಾ ಅಂದರೆ ನೀವು ತುಂಬ ಹುಷಾರಾಗಿರಬೇಕು. ಅಲ್ಲಿ ನೀವು ಸೆಲ್ಲರ್ ಥರನೇ ಆಗೋಗ್ಬಿಡ್ತೀರಾ, ಅನ್ಲಿಮಿಟೆಡ್ ರಿಸ್ಕ್ ಚಾನ್ಸಸ್ ಇರುತ್ತೆ ನಿಮಗೆ. ಸೊ ಹಾಗಾಗಿ ದಯವಿಟ್ಟು ಒಳ್ಳೆ ಇರೋದೇ 120-130 ಸ್ಟಾಕ್ಗಳಿದೆ F&O ಎಲಿಜಿಬಲ್. ಅದರಲ್ಲೂ ಲಿಕ್ವಿಡಿಟಿ ಪದೇ ಬ್ಯಾನ್ ಆಗ್ತಾ ಇರುತ್ತೆ ನೋಡಿ, ಸೆಕ್ಯೂರಿಟಿ ಬ್ಯಾನ್ ಅಂತ. ಇದ್ರ ಬಗ್ಗೆ ಕೂಡ ಒಂದು ಡೆಡಿಕೇಟೆಡ್ ವೀಡಿಯೋ ಇದೆ, F&Oಗೆ ಹೇಗೆ ಎಂಟರ್ ಆಗುತ್ತೆ, ಹೇಗೆ ಬ್ಯಾನ್ ಆಗುತ್ತೆ ಅಂತ. ಬೇಕಾದರೆ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ ಶಾರ್ಟ್ ಸೀರೀಸಲ್ಲಿ. ಅದರಲ್ಲಿ ಪ್ರಿಫರಬಲಿ ನಿಫ್ಟಿ 50ನಲ್ಲೇ ನೀವು ತೊಗೊಳ್ಳಿ ಅಂತ ಹೇಳ್ತೀನಿ, ಪೊಸಿಷನ್ ತೊಗೊಳೋದಾದರೆ. ಅಥವಾ ನಿಫ್ಟಿ 100, ಅದಕ್ಕಿಂತ ನಿಫ್ಟಿ 100ಅಲ್ಲೂ ಚೂಸ್ ಮಾಡಿ ತೊಗೋಬೇಕು ಅಂತ ಪೊಸಿಷನ್ ಮಾತ್ರ ನೋಡ್ಬೋದು. ನೋಡ್ತಾ ಹೋಗೋಣ. 2600ನ ಸ್ಟಾಪ್ ಲಾಸ್ ಇಟ್ಕೊಂಡು ಈ ಸ್ಟಾಕಲ್ಲಿ 2400 2300 ಈ ಅಟೆಂಪ್ಟಿಗೆ ನಾವು ವೆಯ್ಟ್ ಮಾಡ್ತಾ ಹೋಗ್ಬೋದು. ನೆಸ್ಲೆನಲ್ಲಿ ಇನ್ನೊಂದ್ಸಲ ಅಟೆಂಪ್ಟ್ ಆಗುತ್ತಾ ಅಂತ. ಅದೇ ರೀತಿಗೆ ICICI ಬ್ಯಾಂಕ್ ಒಳ್ಳೆ ರಿಸಲ್ಟ್ ಬಂದಿದೆ. ವೀಕ್ಲಿ ಕ್ಯಾಂಡಲಲ್ಲಿ ಮಾತಾಡ್ಕೊಂಡಿದ್ವಿ, ಫೆಬ್ರವರಿ ಎಂಡಿಂದ ಒಂದೇ ರೇಂಜಲ್ಲಿದೆ. ಇದಕ್ಕೆ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದರೆ ದೊಡ್ಡ ಮೂವ್ ಬರುತ್ತೆ ಅಂತ. ನೋಡಿ ಈಗ ಬ್ರೇಕ್ಔಟ್ ಆಗಿದೆ, ಮತ್ತೆ ಆಲ್ ಟೈಮ್ ಹೈಗೆ ಹೋಗಿದೆ. ಬಟ್ ಸುಮಾರು ವಿಚಾರಗಳು ಆಲ್ರೆಡಿ ಫ್ಯಾಕ್ಟ್ರಿನ್ ಆಗಿತ್ತು ICICI ಬ್ಯಾಂಕಲ್ಲಿ. ಸೊ ಈಗ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ. ಬಟ್ ಅನ್ಚಾರ್ಟೆಡ್ ಟೆರಿಟರಿ ಇದ್ದೀವಿ, ಎಷ್ಟು ಬೇಕಾದ್ರೂ ಮೇಲೆ ಹೋಗ್ಬೋದು. ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ, ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಒಂದು ಒಳ್ಳೆ ಕರೆಕ್ಷನ್ ಬಾಕಿ ಇದೆ ಸ್ಟಾಕಲ್ಲಿ, ಕರೆಕ್ಷನ್ ಆದಾಗ ನೋಡ್ತಾ ಹೋಗೋಣಂತೆ. ಈಗಂತೂ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ IDFC ಫಸ್ಟ್ ಬ್ಯಾಂಕಲ್ಲಿ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಆಗ್ಬೋದು ಅಂತ ಮಾತಾಡಿದೆ. ಬ್ಯಾಂಕ್ ನಿಫ್ಟಿನೇ ಜಾಸ್ತಿ ಮಾತಾಡ್ತಾ ಇದ್ದೀವಿ, ಯಾಕೆಂತಂದರೆ ಸುಮಾರು ಸ್ಟಾಕ್ಗಳು ಇವತ್ತು ಬ್ಯಾಂಕ್ ನಿಫ್ಟಿದೆ ಕಾಂಟ್ರಿಬ್ಯೂಷನ್ ಆಗಿರೋದು. ಸೊ ಇಲ್ಲಿ ನೋಡೋದಾದರೆ ಇನ್ನೂ ಇದೇ ಝೋನಲ್ಲೇ ಇದೆ. ಸೊ ಇವತ್ತು ವೀಕರ್ ರಿಸಲ್ಟ್ಸ್ ಬಂದಿದೆ ಅಂತ ಕಾರಣದಿಂದಾಗಿ ಒಂದು 4-5% ಫಾಲ್ ಆಗಿ 3.5% ಫಾಲ್ ಆಗಿತ್ತು. ಬಟ್ ಇಲ್ಲಿ ಏನಾದ್ರು ಬ್ರೇಕ್ಔಟ್ ಆಯಿತು ಅಂತಂದರೆ ಒಂದು ಮ್ಯಾಸಿವ್ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಇದೆ IDFC ಫಸ್ಟ್ ಬ್ಯಾಂಕ್. ಸೊ ಎಗೇನ್ ಹೇಳಿದ್ದೀನಿ, 76 ಈ ಲೆವೆಲ್ನ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ IDFC ಫಸ್ಟ್ ಬ್ಯಾಂಕಲ್ಲಿ. ಅದೇ ರೀತಿಯಾಗಿ HCL ಟೆಕ್ ನೋಡಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಹತ್ರ ಬಂದಿದೆ. 1300 ಈ ಲೆವೆಲ್ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಇವತ್ತು ಬಂದಿರೋ ಫಾಲು ಒಂದು ಮೇಜರ್ ಒಂದು ನೆಕ್ಕನ್ನು ಬ್ರೇಕ್ ಮಾಡ್ದಂಗೆ ಬಂದಿದೆ. ಈ ಏನಾದ್ರು ಫಾಲ್ ಕಂಟಿನ್ಯೂ ಆಯಿತು ಅಂತಂದರೆ 1300 ಏನು ಮಾಡುತ್ತೆ HCL ಟೆಕ್ ಅಂತ ನೋಡಬೇಕು. 1300 ಸಪೋರ್ಟ್ ಏನಾದ್ರು ಬ್ರೇಕ್ ಆಗಿ ಬರ್ತಾ ಹೋಯ್ತು ಅಂದರೆ 1100 ತನಕ ಬಂದು ಟೆಸ್ಟ್ ಆಗ್ಬೋದು. HCL ಟೆಕ್ ವೀಕ್ ಆಗ್ತಾ ಹೋಗುತ್ತೆ. IT ಸ್ವಲ್ಪ ನೆಗೆಟಿವ್ ವ್ಯೂನೇ ಇದೆ ಈ ಕ್ವಾರ್ಟರ್ಗೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಮೆಟಾ ಅದು ಇದರದ್ದೆಲ್ಲ ನೀವು ರಿಸಲ್ಟ್ ಕೇಳಿದರೆ, ಬಟ್ ಗೂಗಲ್ ಅವ್ರದ್ದು ಪಾಸಿಟಿವ್ ರಿಸಲ್ಟ್ ಬಂದಿದೆ. ಬಟ್ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಅಪೋಲೋ ಹಾಸ್ಪಿಟಲ್ಸಲ್ಲಿ ನೋಡಿ, ಇವ್ರದ್ದು ಅಪೋಲೋ ಡಿಜಿಟಲ್ ಹೆಲ್ತ್ ಅಂತನಾ, ಅಪೋಲೋ ಹೆಲ್ತ್ ಲಿಮಿಟೆಡ್ ಅಂತ ಏನೋ ಒಂದು
AHL ಅಂತಲೇ ಏನೋ ಒಂದು ಡಿಜಿಟಲ್ ಇದೆ ಇವ್ರದ್ದು. ಅಪೋಲೋ ಫಾರ್ಮಸಿ ಬೇರೆ ಇದೆ ಅಲ್ವಾ, 24/7 ಇದೆಲ್ಲ. ಇದನ್ನ ಯಾವುದೋ ಒಂದು ಬೇರೆ ಕಂಪ್ನಿ ಜೊತೆಗೆ ಇವರು ಸ್ಟೇಕ್ನ 16% ಸ್ಟೇಕ್ನ ಏನೋ ಮಾರಿಬಿಟ್ರು. ಆ ಮಾರಿದ್ದಕ್ಕೆ ಕೊಟ್ಟಿರೋ ವ್ಯಾಲ್ಯೂಯೇಷನ್ನು ಕೆಲವರಿಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇಷ್ಟ ಆಗಿಲ್ಲ. ಅಂಡರ್ ವ್ಯಾಲ್ಯೂಯೇಷನ್ಗೆ ಕೊಟ್ಬಿಟ್ಟಿದ್ದಾರೆ, ಇನ್ಯಾವುದೋ ಒಂದು ಇದು ಕೊಟ್ಬಿಟ್ಟಿದ್ದಾರೆ, ಅವ್ರ ಜೊತೆ ಮರ್ಜ್ ಆಗಬಾರ್ದಾಗಿತ್ತು ಇಷ್ಟು ವ್ಯಾಲ್ಯೂಯೇಷನ್ಗೆ ಅಂತೆಲ್ಲ ಹೇಳಿ ಒಂದು ದೊಡ್ಡ ನೆಗೆಟಿವ್ ನ್ಯೂಸ್ ಬಂತು. ನೋಡಿ ಇದು ಸೇಮ್ ನೋಡಿ, ಇಲ್ಲಿ ಒಂದು ನೆಗೆಟಿವ್ ಪ್ಯಾಟರ್ನ್ ಆಗಿತ್ತು, ಒಂದು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಇವತ್ತು ಆ ಲೆವೆಲ್ ರೀಚ್ ಆಗಿದೆ. ನಾವು ಹಾಕೊಂಡ್ರೆ ಲೆವೆಲ್ಗೆ ಒಳ್ಳೆ ಲಕ್ಷ್ಮಣ್ ರೇಖೆ ಹಾಕ್ದಂಗೆ ಬಂದು ಹೋಗಿದೆ. ನಾವು ಹಾಕೊಂಡ್ರೆ ಲೆವೆಲ್ ಅಂತ ಏನಲ್ಲ, ಮಾರ್ಕೆಟಲ್ಲಿ ಕಾಣಿಸ್ತಾ ಇರೋಂಥ ಲೆವೆಲ್ ನೀವು ನೋಡ್ತಾ ಬರೋದಾದರೆ ಹಿಸ್ಟಾರಿಕಲಿ ಅದೆಲ್ಲ ಏನಾಗಿರುತ್ತೆ, ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ, ಅಲ್ಲಿ ಪ್ರೈಸ್ ಆಕ್ಷನ್ ಆಗಿರೋಂಥ ಲೆವೆಲ್. ಇವತ್ತು ನೋಡಿ ಎಕ್ಸಾಕ್ಟ್ ಆ ಲೆವೆಲಿಗೆ ಬಂದು ಮೇಲ್ಗಡೆ ಹೋಗಿದೆ. ಫ್ರೆಶ್ ಅಕಮಡೇಷನ್ ಮಾಡ್ಕೋಬೇಕಾ ಈ ಟೈಮಲ್ಲಿ ಅಂದರೆ ಬೇಡ, ವೆಯ್ಟ್ ಮಾಡಿ. ಸ್ಟಾಕ್ ಸ್ವಲ್ಪ ನ್ಯೂಸಲ್ಲಿದ್ದಾಗ ಅವಾಯ್ಡೇ ಮಾಡಬೇಕು ನಾವು. 5200 ಈ ಲೆವೆಲ್ಗೆ ಏನಾದ್ರು ಬಂತು ಅಂದರೆ ಸ್ಟಾಕಲ್ಲಿ ನೀವು 5400ಗಿಂತ ಕೆಳಗಡೆ ಪ್ರಿಫರಬಲಿ, ಆಗ ಮಾತ್ರ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಲಾಂಗ್ ಟರ್ಮಲ್ಲಿ ಅಲ್ಲಿ ತನಕ ಬೇಡ. ಹೆಲ್ತ್ ಸೆಕ್ಟ್ರಲ್ಲಿ ಖಂಡಿತ ದೊಡ್ಡ ಪ್ಲೇಯರು ಅಪೋಲೋ ಹಾಸ್ಪಿಟಲ್ಸು, ಒಂದೇ ಒಂದು ಸ್ಟಾಕ್ ಇರುವಂಥದ್ದು ನಿಫ್ಟಿ 50ನಲ್ಲಿ. ಬಟ್ ಈಗ ಸ್ವಲ್ಪ ವೆಯ್ಟ್ ಮಾಡಬೇಕು. ಆಲ್ ಟೈಮ್ ಹೈಗೆ ಹೋಗಿತ್ತು, ಆಲ್ಮೋಸ್ಟ್ 7000 ಹತ್ತಿರ ಹೋಗಿತ್ತು. ಈಗ 6000 ಪಾಯಿಂಟ್ ಕರೆಕ್ಷನ್ ಆಗಿದೆ. ಬಟ್ ಇನ್ನೂ ಒಂದು 500 ಪಾಯಿಂಟ್ ಕರೆಕ್ಷನ್ ಆದಮೇಲೆ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಮೇ 1ನೇ ತಾರೀಕು IRAD ಬಗ್ಗೆ ಒಂದು ನವರತ್ನ ಅಂದರೆ ಏನು, ಯಾವ ಥರ ಆಗುತ್ತೆ ಅಂತ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣಂತೆ. ಸೊ ಇನ್ನೊಂದೆರಡು ವಿಚಾರ ಹೇಳಿದ್ನಲ್ಲ, ಟ್ಯಾಕ್ಸ್ ಹಾರ್ವೆಸ್ಟಿಂಗು ಜೊತೆಗೆ ಇದು F&Oಗೆ ಹೇಗೆ ಎಂಟರ್ ಆಗುತ್ತೆ ಏನೋ ಅನ್ನೋದನ್ನು ಈ ವಿಡಿಯೋದ ಎಂಟಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸ್ಯಾಲರಿಡ್ ಎಂಪ್ಲಾಯ್ಸ್ ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಟ್ಯಾಕ್ಸ್ನ ಪ್ಲ್ಯಾನ್ ಮಾಡಿ. ಟ್ಯಾಕ್ಸ್ ಪ್ಲಾನಿಂಗ್ ಅಂತ ಡೆಡಿಕೇಟೆಡ್ ಪ್ಲೇಲಿಸ್ಟ್ ಇದೆ, ಅದನ್ನು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಯಾವ ರೀತಿ ಟ್ಯಾಕ್ಸ್ ಡಿಕ್ಲರೇಷನ್ ವರ್ಕ್ ಆಗುತ್ತೆ, ATC, ATD, ಓಲ್ಡ್ ರೆಜಿಮು, ನ್ಯೂ ರೆಜಿಮು, ಏನು ವ್ಯತ್ಯಾಸ ಇದೆ, ಬಜೆಟ್ 2023ನಲ್ಲಿ ಚೇಂಜಸ್ ತಂದಿದ್ದು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಆ ಪ್ಲೇಲಿಸ್ಟಲ್ಲಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಸ್ಟಾಪ್ ಲಾಸ್ ಆರ್ಡರ್ ಬಗ್ಗೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ, ಅದಕ್ಕೋಸ್ಕರ ಕೈ ಟ್ಯೂಟೋರಿಯಲಿಂದ ಆ ಒಂದು ತುಣುಕನ್ನು ತೆಗೆದುಬಿಟ್ಟು ನಾನು ಒಂದು ವೀಡಿಯೋ ಮಾಡಿಕೊಟ್ಟಿದ್ದೀನಿ. ಬಟ್ ಫುಲ್ ವೀಡಿಯೋ ನೀವು ನೋಡ್ತಾ ಹೋಗೋದಾದರೆ ಕೈ ಟ್ಯೂಟೋರಿಯಲಲ್ಲಿ ಆರ್ಡರ್ ಪ್ಲೇಸ್ಮೆಂಟು, ಬಿಡ್ಡು, ಆಸ್ಕು ಈ ರೀತಿ ಸಂಪೂರ್ಣವಾಗಿ ಮಾಹಿತಿ ಇದೆ. ಕೈ ಟ್ಯೂಟೋರಿಯಲ್ ಪ್ಲೇಲಿಸ್ಟ್ ನೋಡಿದ್ರೆ ನೀವು ಒಬ್ಬ ಬಿಗಿನರ್ ಆದರೆ ಯಾವ್ಯಾವ ರೀತಿ ಆಪ್ಷನ್ಸ್ಗಳಿದೆ, ಅಂದರೆ ಟ್ರೇಡಿಂಗ್ ಅಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅನ್ಕೋಬೇಡಿ, ಯಾವ್ಯಾವ ಆಯ್ಕೆಗಳಿದೆ ನಮ್ಮ ಪೋರ್ಟ್ಫೋಲಿಯೋಗೆ, ಅಂದರೆ ಇನ್ವೆಸ್ಟ್ ಮಾಡೋದಾದರೆ ಅಥವಾ ಟ್ರೇಡ್ ಮಾಡೋದಕ್ಕೆ ಹೋದರೆ ನಿಮಗೆ ಬ್ರೋಕರ್ ಒಳಗಡೆ ಏನೇನು ಆಪ್ಷನ್ಸ್ಗಳನ್ನು ಕೊಡ್ತಾರೆ ಅನ್ನೋದನ್ನು ಆ ಟ್ಯೂಟೋರಿಯಲ್ ಮೂಲಕ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. 2024ರ ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.